ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಿರೋವಂಥ ರೆಸಿಪಿ ಪಾಲಕ್ ಪನ್ನೀರ್. ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡ್ಬೋದು, ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಬಟರ್ ನಾನು, ಕುಲ್ಚಾ, ಪರೋಟ, ಚಪಾತಿ ಯಾವ್ದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡೋಣ. ಕುಕ್ಕರಲ್ಲಿ ಸೊಪ್ಪನ್ನ ಕುಕ್ಕರಲ್ಲಿ ಕೂಗಿಸ್ಕೋಬೇಕು, ಅಷ್ಟೇ ಕೂಗಿಸ್ಕೋಬೇಕು, ಇಷ್ಟೇ ಕೂಗಿಸ್ಕೋಬೇಕು ಅಂತ ಏನಿಲ್ಲ. ನೋಡಿ, ಇವಾಗ ನೀರು ಇಷ್ಟು ಬಾಯ್ಲ್ ಆಗ್ತಿದೆ ಅಲ್ಲ, ಇವಾಗ ಇದಕ್ಕೆ ನಾನು 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಬಿಡಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಹೆಚ್ಚೆಲ್ಲ ಏನು ಹಾಕ್ಕೊಳ್ಳಲ್ಲ, ನಾನು ಕಟ್ ಮಾಡಿ ಏನು ಹಾಕ್ಕೊಳ್ಳಲ್ಲ, ಇದೇ ಥರ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಕಡ್ಡಿ ಸಮೇತನೇ ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲಿ ರಿಚ್ ಐರನ್ ಕಂಟೆಂಟ್ ಇರುತ್ತಲ್ವ, ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ಯೂಸ್ ಇದೆ ಇದರಿಂದ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದು 1-2-3 ನಿಮಿಷ ಬೇಯಿಸ್ಕೊಂಡು ಅದನ್ನು ಅದು ಜಾಲರಿ ಇರುತ್ತಲ್ಲ ಸೋಸ್ಕೊಳ್ಳೋದು, ಅದರಲ್ಲಿ ಹಾಕ್ಕೊಂಡು ನಾನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಅದನ್ನು. ಇವಾಗ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವೀಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡು ಕರಗಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಜೀರಿಗೆ ಫ್ರೈ ಆಗಿ ಸುಮಾರು ಥರ ಪಾಲಕ್ ಪನ್ನೀರ್ ಮಾಡ್ತಾರೆ. ಇದು ನಾನು ಮಾಡೋದು ಒಂದು ರೀತಿ ತೋರಿಸ್ಕೊಡ್ತಾಯಿದ್ದೀನಿ. ಇನ್ನು ಬೇರೆ ಬೇರೆ ರೀತಿಯೂ ಪಾಲಕ್ ಪನ್ನೀರ್ ಮಾಡ್ತಾರೆ. ಇದನ್ನು ಫಸ್ಟ್ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು 6-7 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕಾದ್ರೂ ಹಾಕ್ಕೊಳ್ಳಿ, ಯಾಕಂದರೆ ಇದು ರುಬ್ಬೋದಕ್ಕೆ ಮಸಾಲೆ ನಾನು ತೋರಿಸ್ತಾ ಇರೋದು. ಆಮೇಲೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು 1-2 ಇಂಚು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗೋ ಥರನೇ ಫ್ರೈ ಮಾಡ್ಕೊಳ್ಳಿ, ಬಿಕಾಸ್ ನಾವು ಮತ್ತೆ ಅದನ್ನು ಬೇಯಿಸ್ಕೋಬೇಕು. ಇಲ್ಲೇ ಅರ್ಧ ಬೆಂದ್ಬಿಟ್ಟಿದ್ರೆ ಅಲ್ಲಿ ಇನ್ನೂ ಈಸಿ ಆಗುತ್ತೆ ಅಂತ. ಆಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ಫುಲ್ ಸಾಫ್ಟ್ ಆಗೋವರೆಗೂ ಫುಲ್ ಅದನ್ನು ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿದ್ರೇ ನಿಮಗೆ ಗ್ರೇವಿ ಹಸಿ ವಾಸನೆ ಆ ಥರದ್ದೆಲ್ಲ ಬರೋದಿಲ್ಲ. ನೋಡಿ, ಇವಾಗ ಇದೆಲ್ಲ ಸಾಫ್ಟ್ ಆಗಿದೆ ಅಲ್ಲ, ಇಷ್ಟ ಆಗಲಿ. ಇದೊಂದು ಏನಿಲ್ಲ ಅಂದ್ರೂ ಒಂದು 5 ನಿಮಿಷದವರೆಗೂ ಕುಕ್ ಆಗಲೇಬೇಕು, ಫ್ರೈ ಮಾಡ್ಕೊಳ್ಳೇಬೇಕು ನೀವು ಇದನ್ನು. ಆವಾಗ ನಿಮ್ಗೆ ಒಳ್ಳೆ ರೀತಿಯಾದ ಗ್ರೇವಿ ಸಿಗುತ್ತೆ, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದೆಲ್ಲ ಇಷ್ಟು ಫ್ರೈ ಆಗಿದೆ ಅಲ್ಲ, ಇಷ್ಟು ನೋಡ್ಕೊಳ್ಳೋಣ. ನಿಮಗೆ ಯಾವ ಥರ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5-6 ಜನ ತಿನ್ನೋವಷ್ಟು ಗ್ರೇವಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಟೊಮೆಟೊ, ಈರುಳ್ಳಿ ಎಲ್ಲ ಇಷ್ಟು ತೊಗೊಂಡು, ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ತೊಗೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ತೊಗೋಬೋದು. ಇವಾಗ ನಾನು ಅದು ಹುರ್ಕೊಂಡಿರೋದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಆಮೇಲೆ ಸೊಪ್ಪನ್ನ ಬೇಯಿಸಿಟ್ಕೊಂಡನಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ನ್ಯಾಚುರಲ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ದಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದೇ ಪ್ಯಾನ್ಗೆ ನಾವು ಹುರ್ಕೊಂಡಿದ್ವಲ್ಲ, ಅದೇ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ಬೆಣ್ಣೆನ ನೀವು ಬೆಣ್ಣೆ ಬೇಡ ಅಂದರೆ ಎಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಅಲ್ಲೂ ಆಲ್ರೆಡಿ ಬೆಣ್ಣೆ ಹಾಕ್ಕೊಂಬಿಟ್ಟಿದ್ದಲ್ವ ಫ್ರೈ ಮಾಡೋದಕ್ಕೆ, ಜಾಸ್ತಿ ಆಗುತ್ತೆ ಅಂತ ಬೆಣ್ಣೆ ಜೊತೆಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು, ಅಂದರೆ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬೆಣ್ಣೆ ಪೂರ ಕರಗಿದ್ಮೇಲೆ, ಬೆಣ್ಣೆ ಎಲ್ಲ ಪೂರ ಕರಗಿದೆ ಅಲ್ಲ, ಇವಾಗ ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ಖಾರ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸಾಕು ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು 1/2 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಟೇಸ್ಟ್ ಸಿಗುತ್ತೆ ಈ ಗ್ರೇವಿನಲ್ಲಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಬೇಕಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಇರುತ್ತೆ. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ನಾನಿವಾಗ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಲ್ರೆಡಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬೆಂದಿದೆ.
ಬಟ್ ಇಲ್ಲೊಂದು ಸಲ ಬೇಯಬೇಕು. ಅದು ಪಾಲಕ್ ಸೊಪ್ಪು ಸಮ್ಟೈಮ್ಸ್ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ತಿನ್ನಬೇಕಾದ್ರೆ ಆ ಫೀಲ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು, ಗ್ರೇವಿ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಗಟ್ಟಿ ಬೇಕಂದರೆ ನೀವು ಜಾರನ್ನ ತೊಳೆದಿಟ್ಕೊಂಡು ನೀರು ಹಾಕಿದ್ರೆ ಸಾಕು, ಅಷ್ಟೇ ಗಟ್ಟಿ ನಿಮಗೆ ಸಿಗುತ್ತೆ. ನೋಡಿ ಇಷ್ಟೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಗ್ರೇವಿ ಏನಿಲ್ಲ ಅಂದ್ರೂ ಒಂದು 5ರಿಂದ 8 ನಿಮಿಷ ಕುಕ್ ಆಗಲಿ, ಚೆನ್ನಾಗಿ ಕುದೀಲಿ. ನಿಮ್ಗೆ ಅದು ಗೊತ್ತಾಗುತ್ತೆ ಯಾವ ಥರ ಆಗಿರುತ್ತೆ ಅಂದ್ಬಿಟ್ಟು. ನಾನಿಲ್ಲಿ ಇವಾಗ ನೋಡಿ ಇದೆಲ್ಲ ಕಲಸಿದ್ಮೇಲೆ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ಬಿಡ್ತೀನಿ ಬೇಯಿಸ್ಕೊಳ್ಳೋಕ್ಕೆ. ಅವಾಗವಾಗ ಕೈ ಆಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೀದೋಗ್ಬೋದು. ದಪ್ಪು ಕಡಾಯಿ ಇಟ್ಕೊಂಡ್ರೆ ಏನೂ ಆಗೋಲ್ಲ. ತೆಳು ಇದ್ದರೆ ಅಥವಾ ನಾನ್ ಸ್ಟಿಕ್ಕಲ್ಲೂ ಏನೂ ಆಗೋಲ್ಲ. ತೆಳು ಕಡಾಯಿ ಇದ್ದರೆ, ಬಾಣಲಿ ಏನಾದರೂ ತೆಳು ಇದ್ದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಇದು ರೆಡಿಯಾಗಿದೆ. ನಾವೀಗ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಪನ್ನೀರನ್ನ ನಾನಿಲ್ಲಿ ಸಪ್ರೇಟಾಗಿ ಏನು ಫ್ರೈ ಮಾಡ್ಕೊಂಡಿಲ್ಲ, ಸಣ್ಣದಾಗಿ ಕ್ಯೂಬ್ಸ್ ಮಾಡ್ಕೊಂಡೆ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ನಿಮ್ಗೆ ಯಾವ ಥರ ಕ್ಯೂಬ್ಸ್ ಬೇಕೋ ಆ ಥರ ಮಾಡ್ಕೊಳ್ಳಿ. ದೊಡ್ಡದಾದರೆ ದೊಡ್ಡದು ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಪನ್ನೀರ್ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಲಿ, ಪನ್ನೀರೆಲ್ಲ ಸಾಫ್ಟ್ ಆಗೋ ಥರ. ನಮ್ಮ ಮನೆಯಲ್ಲಿ ಮೊದಲೇ ಫ್ರೈ ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಅಂತಾರೆ ಅಂದ್ಬಿಟ್ಟು ನಾನು ಮತ್ತೆ ಫ್ರೈ ಮಾಡ್ಕೊಳಕ್ಕೆ ಹೋಗಿಲ್ಲ, ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಷ್ಟೆಲ್ಲ ಆಗಿದೆ ಅಲ್ಲ, ಇವಾಗ ರೆಡಿಯಾಗಿದೆ ಇದು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಪನ್ನೀರ್ ಕೂಡ ನೀಟಾಗಿ ಬೆಂದಿದೆ, ಗ್ರೇವಿ ಕೂಡ ನೀಟಾಗಿ ಬೆಂದಿದೆ. ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನೀವು ಹಾಲಿನ ಕೆನೆ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಲಿನ ಕೆನೆ ತೆಗೆದು ಬೀಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡ್ರೆ ಫ್ರೆಶ್ ಕ್ರೀಮ್ ಆಗುತ್ತೆ. ನೋಡಿ ನಾನಿಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ, ಚಪಾತಿ, ಬಟರ್ ನಾನು, ಕುಲ್ಚಾ, ಪರೋಟ ಯಾವ್ದ್ರ ಜೊತೆಗೆ ಬೇಕಾದ್ರೂ ನೀವು ಸರ್ವ್ ಮಾಡ್ಬೋದು. ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.